What's up fam? Hi, so welcome back to my new vlog guys. ಗೈಸ್ ಇವತ್ತು ವ್ಲಾಗ್ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ಕೆಲಸ ಇದೆ, ಸೊ ಹೋಗಿ ಫಸ್ಟ್ ಕೆಲಸ ಮಾಡ್ಕೊಬೋಣ ಅಂತ ಹೊರಡ್ತಾ ಇದ್ದೀನಿ. ನಮ್ಮಮ್ಮ ಬೆಳಬೆಳಗ್ಗೆನೆ ಕುತ್ಕೊಂಡು ಸ್ಟೇಟಸ್ ಹಾಕ್ತವ್ರಿಗೆ. ಸ್ಟೇಟಸ್ ಬೆಳಗ್ಗೆ ಎದ್ದು ನಮ್ಮಮ್ಮ ಏನು ಮಾಡ್ತಾರೆ ಇಲ್ವೋ ಸ್ಟೇಟಸ್ ಮಾತ್ರ ಹಾಕ್ಕೊಡ್ಬೇಕು. ಓಕೆ ಗೈಸ್, ಇವಾಗ ಬಂದೆ ನಾನು. ಸರಿ ಬಿಡ್ರಿ, ಆಯ್ತು ಆಮೇಲೆ ಕೊಡೋಣ. ಅದಾದ್ಮೇಲೆ ಅಯ್ಯೋ ಡವು ಎದ್ರುಕೊಳ್ಳಿಲ್ಲ ಅಂತ ಬೇರೆ ಡವು. A few moments later. ಓಕೆ ಗೈಸ್, ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಬಂದೆ ಗೈಸ್. ಗೈಸ್ ಯಾವ ತರ ಅಂತ ಅಂದ್ರೆ, ಈಗ ಒಂದು ದೇಶ ಅಂತ ಬಂದ್ರೆ ದೇಶಕ್ಕೊಂದು ಸಮಸ್ಯೆ ಇರುತ್ತೆ, ಒಂದು ಫ್ಯಾಮಿಲಿ ಅಂತ ಬಂದ್ರೆ ಫ್ಯಾಮಿಲಿ ಸಮಸ್ಯೆ ಇರುತ್ತೆ, ಒಬ್ಬ ಮನುಷ್ಯ ಅಂದ್ಮೇಲೆ ಆ ಮನುಷ್ಯನ ಸಮಸ್ಯೆ ಬರುತ್ತೆ. ಸೊ ಹಂಗೆ ಲೈಫಲ್ಲಿ ಸುಮಾರಷ್ಟು ಬರ್ತಾ ಇರುತ್ತೆ ಗೈಸ್. ಅಮ್ಮ ಹಾಲು ಸಾರು ಮಾಡಿದ್ರು, ನಾನು ಮೊಸರು ಸಾರು ಅಲ್ಲ ಮೊಸರು ಹಾಕೊಂಡು ತಿಂತಾ ಇದ್ದೀನಿ ಗೈಸ್. ನೀವು ಹಿಂಗೆ ಮಾಡ್ತೀರಾ? ಪ್ಯಾಕೆಟ್ ಒಳಗಡೆ ನೀರು ಹಾಕ್ಬಿಟ್ಟು ಇಲ್ಲಿ ನೋಡಿ ನಮ್ಮಮ್ಮ ಮುದ್ದೆ ಮಾಡಿ ಹಾಲ್ ಸಾರು ಮಾಡೋರೆ ಗೈಸ್. ಆದ್ರೆ ಹಾಲ್ ಸಾರು ನಾನು ಯಾಕೆ ತಿನ್ನಲ್ಲ ಅಂತ ನಿಮಗೆ ನಾನು ಹೇಳ್ತೀನಿ ಇಲ್ಲಿ ಒಂದು ನಿಮಿಷ. ಮೇಡಮ್ ಅವ್ರು ಇಲ್ಲೇ ಪಕ್ಕದಲ್ಲೇ ಕೂತವ್ರೆ, ಕರ್ಕೊಂಡು ಹೋಗ್ತೀನಿ. ಯಾಕ್ರಿ ಹಾಲ್ ಸಾರು ತಿನ್ನಲ್ಲ ನಾನು? ದುರಾಂಕರ. ಓಹ್ ನೋಡು ದಿವ್ಯಮ್ಮ, ಇವ್ರ ಫ್ಯಾಕ್ಟ್ ಏನಾಯ್ತು ಹೇಳಲ್ಲ. ದುರಂಕಾರ ಅದೇ ದುರಂಕಾರ ಗೈಸ್. ನಮ್ಮ ಮನೇಲಿ ಅಯ್ಯೋ ಪಾಪು ಇಷ್ಟಪಟ್ಟಿಲ್ವಂತಲ್ಲಮ್ಮ. ಏನಮ್ಮ ನಿನ್ನ ಆಲ್ಸರ್ನ? ಟಿ ಬಿ ಸುಬ್ಬಲಕ್ಷ್ಮಿಗೆ ಬರೀ ಒಳ್ಳು, ಮಂಜುಲಕ್ಷ್ಮಿಗೆ ಬರೀ ಒಳ್ಳು ಗಾಯ್ಸ್. ನಂಗ್ ಬೇಡ ಬುವ್ವ ಬೇಡ, ಸಾರ್ ಚೆನ್ನಾಗಿಲ್ಲ ಅಂದ. ನಾನು ಗೈಸ್ ನಮ್ಮ ಮನೇಲಿ ಹಾಲ್ ಸಾರ್ ಅನ್ನೋದು ಮುಂಚೆ ಮಾಡ್ತಾ ಇರ್ಲಿಲ್ಲ ಸರಿನಾ. ನಮ್ಮಮ್ಮಂಗೆ ಹಾಲ್ ಸಾರ್ ಅಂದ್ರೆ ತುಂಬಾ ಇಷ್ಟ. ಇವ್ರದ್ದು ನಿಮ್ಮ ಅತ್ತೆ ಅಲ್ಲ, ಇವ್ರ ಅಕ್ಕ ಅವ್ರ ಮನೇಲಿ ಮಾಡ್ತಾರೆ, ಅದನ್ನ ಟೇಸ್ಟ್ ಮಾಡಿ ಚೆನ್ನಾಗೈತೆ ಅಂತ ಅನ್ಬಿಟ್ಟು ಇವ್ರು ಕಲ್ತ್ಕೊಂಡವ್ರೆ ಗೈಸ್. ಇವ್ರ ಅದಕ್ಕೆ ಚೆನ್ನಾಗಿ ಮಾಡ್ತಾರಂತೆ, ಅದು ನೋಡಿ ಕಲ್ತ್ಕೊಂಡು ಮಾಡಕ್ ಇವ್ರು ಸ್ಟಾರ್ಟ್ ಮಾಡೋರೆ. ಇಲ್ಲಿ ಕೇಳಿ ಗಾಯ್ಸ್, ಫಸ್ಟ್ ದಿವಸ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅಂತ ಊಟ ಮಾಡಿದೆ. ಎರಡನೇ ದಿವಸ ಸೇಮು ಅದೇ ಹಾಲ್ ಸಾರು ಮಾಡಿದ್ರು ಸರಿ ಆಯ್ತು ಅಂತ ತಿಂದೆ. ಮೂರನೇ ದಿವಸನು ಅದೇ ಹಾಲ್ ಸಾರು ಸರಿ ಆಯ್ತು. ಚೆನ್ನಾಗೈತೆ ಅಂತ ಮಾಡ್ತಾ ಇಲ್ಲ, ಈಸಿ ನಾಲ್ಕನೇ ದಿವಸ ಮಾಡಿದ್ರು ಹಾಲ್ ಸಾರು. 5ನೇ ದಿವಸ ಮಾಡಿದ್ರು, ಮನೆಯಿಂದ ನಾನೇ ಓಡೋಗ್ಬಿಟ್ಟೆ ಗೈಸ್. ಅದೇನ್ ಈಸಿ ಅಂತ ಮಾಡ್ತಾರೋ ಇಲ್ಲ ಇವ್ರು ತಿನ್ನಕ್ಕೋಸ್ಕರ ಮಾಡ್ತಾರ ಏನೋಪ್ಪ. ಇವಾಗ್ಲೂ ಹಾಲ್ ಸಾರು ಮಾಡೋರೆ. ನನ್ಗಂತೂ ಸೀರಿಯಸ್ ಆಗಿ ಹಾಲ್ ಸಾರು ಇಷ್ಟ ಇಲ್ಲ ಅಂತ ಅಲ್ಲ, ನಂಗೆ ಹಾಲ್ ಸಾರು ಮೇಲೆ ಜಿಗುಪ್ಸೆ ಬಂದ್ಬಿಡೈತೆ ಗೈಸ್. ಎಷ್ಟು ಬರೀ ಹಾಲ್ ಸಾರು. ಬೆಳಗ್ಗೆ ಏನಮ್ಮ ಟಿಫನ್ ಹಾಲ್ ಸಾರು, ಮಧ್ಯಾಹ್ನ ಏನಮ್ಮ ಊಟ ಹಾಲ್ ಸಾರು, ನೈಟ್ ಏನಮ್ಮ ಹಾಲ್ ಸಾರು. ಅಮ್ಮ ಊಟ ಮಾಡ್ದ ಹಾಲ್ ಸಾರು, ಅಮ್ಮ ತಿಂಡಿ ಮಾಡ್ದ ಹಾಲ್ ಸಾರು, ಅಮ್ಮ ನನ್ ಮುತ್ತು ಹಾಲ್ ಸಾರು. ಸಾರು ನಮ್ಮ ಅದಕ್ಕೆ ಚೆನ್ನಾಗಿ ಮಾಡುತ್ತೆ. ನಮ್ಮ ಅದಕ್ಕೆ ಕೈಯಲ್ಲಿ ಹಾಲ್ ಸಾರು ತಿನ್ನಕ್ ಸಖತ್ ಇಷ್ಟ ನನಗೆ. ಹಾಲ್ ಸಾರು ಅಕ್ಕ ಮಾಡ್ತಾಳೆ, ಆದ್ರೆ ನಮ್ಮ ಅಕ್ಕನ ಕಡೆಯಿಂದ ಕೇಳಿ ತಿಳ್ಕೊಂಡಿದ್ದೆ, ಅದಕ್ಕೆ ಹಿಂಗೆ ಕಡೆ ಮಾಡೋದು ಅಂದ್ಲು. ಅವಳು ಹೇಳ್ಕೊಟ್ಟಾಗಿಂದ ಹಾಲ್ ಸಾರು ಬಿಡ್ತಾನೆ ಇಲ್ಲ, ಮಾಡ್ತಾನೆ ಇದ್ದೀನಿ. ಆದ್ರೆ ನಿನ್ನ ಹಾಲ್ ಸಾರು ಅಂತೂ ನಮಗ್ ಬ್ಯಾಡವೇ ಬೇಡ. ಹಾಲ್ ಸಾರು ಬೇಕಾ? ನನಗೆ ಹಾಲ್ ಸಾರು ಅಂದ್ರೆ ಸಾಕು, ಓಡ್ಬಿಡೋದು ಅನ್ಸ್ತೈತೆ ಯಾಕೋ. ಹಂಗ್ ಮಾಡಾಕ್ಬಿಟ್ಟವ್ರೆ ಗೈಸ್ ಇವಾಗ ನನ್ಗಂತೂ. ಅದಕ್ಕೆ ಬೇಡಪ್ಪ ಮೊಸರು ಸಾರು ತಿನ್ನೋಣ ಅಂತ ಅಂದ್ಬಿಟ್ಟು. ರೌಡಿಸಮ್ಮು ಹಾ. ಏನ್ ರೌಡಿ ರಂಗಣ್ಣ ಅನ್ಕೊಂಡಿದ್ಯಾ ನೀನು? ಏನ್ ರೌಡಿ ಮಂಜಮ್ಮನ? ಕೆ ಬಿ ರಂಗಣ್ಣನ ಮಗಳು ಗೈಸ್. ರಂಗಣ್ಣನ ಮಗಳೇ, ಏನಿದ್ರು ನಿಮ್ಮ ಅಪ್ಪನ ಹತ್ರ ಇಟ್ಕೊ, ರೌಡಿಸಮ್ ನಮ್ಮ ಹತ್ರ ಬೇಡ. ನಮ್ಮಮ್ಮ ಮಾಡೋ ಅಡಿಗೆಲಿ ನಾನು ಇಷ್ಟಪಡ್ದಿರೋದು ಅಂದ್ರೆ ಇದೊಂದೇ ಗೈಸ್, ಹಾಲ್ ಸಾರು. ಅಲ್ಲಿ ರೌಡಿಸಮ್ ನೋಡ್ರಿ. ಅಮ್ಮ ನೀನ್ ಮಾಡೋ ಅಡುಗೆನೆ ಚೆನ್ನಾಗಿಲ್ಲ ಅಂತ ಮದುವೆ. ನೀನು ಅದೇ ಮಾತಾಡ್ತಾವ.
ಸ್ವಲ್ಪ ಐಟಮ್ ಬೇಕಿತ್ತು, ತಗೋಬರಕ್ ಹೋಗಿದ್ದೆ ಗಾಯ್ಸ್. ಮಂಜಮ್ಮ ಊರೇನೇ ಅಂದರು, ನೀ ನನ್ನ ದೇವರು. ಆಗ ಟೀಟ್ ಆಗ್ತಿದೆ ನನಗೆ. ನಾಳೆ ನನ್ನ ಜೀವನದಲ್ಲಿ ಏನಾಗತ್ತೆ ಅಂತ ಕಣಿಕ ಶಾಸ್ತ್ರ ಕೇಳಲಿಕ್ಕೋ, ಗಿಣಿಶಾಸ್ತ್ರ ಕೇಳಲಿಕ್ಕೋ, ಕೈಶಾಸ್ತ್ರ ಕೇಳಲಿಕ್ಕೋ, ಜ್ಯೋತಿಷಿ ಹತ್ರ ಹೋಗಲ್ಲ. ಉದ್ಧರೇದಾತ್ಮರಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವರಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂತಂದಾಗ ಯಾವುದನ್ನೂ ಗೆಲ್ಲಬಹುದು, ನನ್ನ ಕೈಯಲ್ಲಿದೆ ಅಂತ ನಂಬುವಂಥದ್ದು ಮ್ಯಾನ್ ಮೇಕಿಂಗ್ ಮೆಸೇಜ್ ಇರುವಂಥದ್ದು ಭಗವದ್ಗೀತೆಯಲ್ಲಿ.